ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾ ಗೌಡ. ನಾನಿವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠದಲ್ಲಿ ಯಾವಾಗಲೂ ತುಪ್ಪದ ದೀಪ ಹಚ್ತಾ ಇದ್ವಿ. ತುಪ್ಪದ್ದು ನಾರ್ಮಲ್ ಬೆಳ್ಳಿ ದೀಪ ಹಚ್ತಾ ಇದ್ವಿ. ಇವತ್ತೇನೋ ತುಂಬ ದಿನದಿಂದ ಆಸೆ ಇತ್ತು, ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಬೇಕು ಅಂತ. ಆ ಆಸೆ ಇವತ್ತು ಈಡೇರಿತು. ಇವತ್ತು ನಾನು ಬೆಳಗ್ಗೆ 7 ಗಂಟೆಗೆ ಹೋಗಿ ಮೊದಲು ಒಂದು ಪ್ಲೇಟ್ ಒಳಗಡೆ ಅಕ್ಕಿ ಮೇಲೆ 5 ನೆಲ್ಲಿಕಾಯಿ ದೀಪ ಇಟ್ಟು ಅದಕ್ಕೆ ತುಪ್ಪದ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ. ನನಗಂತೂ ತುಂಬ ಖುಷಿ. ರಾಯರ ದೀಪ ಹಚ್ಚೋದು ಅಂದ್ರೆ ಒಂಥರ ಖುಷಿ ಆಗುತ್ತೆ ನನಗೆ. ಫೈನಲಿ ಇವತ್ತು ನಾನು ಅಂದ್ಕೊಂಡಂಗೆ ನೆಲ್ಲಿಕಾಯಿ ದೀಪ ಹಚ್ಚಿದೆ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಅಂಟಿಸ್ಕೊಂಡೆ. ಅಲ್ಲಂತೂ ತುಂಬ ಜನ ರಶ್ ಇದ್ರು ಇವತ್ತು. ಆ್ಯಕ್ಚುಲಿ ಗುರುವಾರ ಯಾವಾಗಲೂ ತುಂಬ ರಶ್ ಇರ್ತಾರೆ. ಇವತ್ತು ಕೂಡ ಹಂಗೆ ರಶ್ ಇದ್ದರು. ಫೈನಲಾಗಿ ದೀಪ ರೆಡಿ ಮಾಡಿಕೊಂಡು ದೀಪ ಹಚ್ಕೊಂಡೆ. 5 ದೀಪ, 9 ದೀಪ, 11 ದೀಪ, ಈ ಥರ 16 ದೀಪ ಎಲ್ಲ ಇಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ನಾನೊಂದು 5 ಹಚ್ಚೋಣ ಅಂದ್ಬಿಟ್ಟು 5 ದೀಪ ಹಚ್ಕೊಂಡು ರೆಡಿ ಮಾಡಿಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಹೋಗಿ ರೆಡಿ ಮಾಡಿಕೊಂಡು ಹಚ್ಕೊಂಡಾದಮೇಲೆ ಮೊದಲು ರಾಯರಿಗೆ ಪೂಜೆ ಮಾಡಿದೆ. ರಾಯರದು ವಿಗ್ರಹ ಇಟ್ಟಿದ್ದಾರೆ ಬಾಗಿಲಲ್ಲೇ. ಆ ವಿಗ್ರಹಕ್ಕೆ ಮೊದಲು ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋದೆ. ಒಳಗಡೆನೂ ತುಂಬ ಚೆನ್ನಾಗಿ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅಭಿಷೇಕ ಕೂಡ ನಡೀತಾ ಇತ್ತು. ನಾನು ಹೋಗೋ ಟೈಮಲ್ಲಿ ಅಭಿಷೇಕ ಆಗಲಿ ಅಂತ ವೆಯ್ಟ್ ಮಾಡಿದೆ. ಸ್ವಲ್ಪ ಹೊತ್ತು ಸೈಡಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಅಭಿಷೇಕ ಆಯಿತು. ಏನಪ್ಪ ಅಂದರೆ ರಾಯರನ್ನ ನಂಬಿ ಕೆಟ್ಟೋರಿಲ್ಲ. ಈ ಪ್ರಪಂಚದಲ್ಲಿ ಜನಗಳನ್ನ ನಂಬೋ ಬದಲು ದೇವ್ರನ್ನ ನಂಬಿ. ಜನಗಳು ಮುಂದೆ ಚೆನ್ನಾಗಿದ್ದು ಹಿಂದೆ ಬೆನ್ನಿಂದೆ ಆಟ ಆಡ್ಬಿಡ್ತಾರೆ. ಆದರೆ ದೇವರು ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡಿ ಆ ಕಷ್ಟದಲ್ಲಿ ನಾವೇನಾದರೂ ಗೆದ್ವಿ ಅಂದರೆ ಸಾಯೋವರೆಗೂ ನಮ್ಮ ಕೈನ ಬಿಡಲ್ಲ ರಾಯರು. ಅದಕ್ಕೆ ಹೇಳೋದು, ಜನಗಳನ್ನ ನಂಬೋ ಬದಲು ದೇವ್ರನ್ನ ನಂಬಿ. ಕಷ್ಟ ಅಂತ ಬಂದಾಗ ಜನಗಳ ಹತ್ರ ಕೈ ಚಾಚಬೇಡಿ. ನಿಮ್ಮ ಕಷ್ಟನ ದೇವ್ರ ಹತ್ರ ಹೇಳ್ಕೊಳ್ಳಿ. ಇದು ನನ್ನ ಅನುಭವದ ಮಾತು. ಅದೆಲ್ಲ ಆದಮೇಲೆ ಅಭಿಷೇಕ ಅಂತೂ ತುಂಬ ಚೆನ್ನಾಗಾಯಿತು. ಅಭಿಷೇಕ ಆದಮೇಲೆ ನಾನು ಕೂಡ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಾದಮೇಲೆ ಒಂದು 2 ನಿಮಿಷ ನಿಂತ್ಕೊಂಡು ಬೇಡ್ಕೊಳ್ಳೋಕ್ಕೆ ಅಂತ ಏನಿಲ್ಲ, ಅವ್ರ ಮುಂದೆ ನಿಂತ್ಕೊಳ್ಳೋದೇ ಒಂದು ಖುಷಿ ನನಗೆ. ಒಂದು 2 ನಿಮಿಷನೇ ಅಂದ್ಕೊಳ್ಳಿ. 2 ನಿಮಿಷ ನಿಂತ್ಕೊಂಡು ನನ್ನ ಮನಸ್ಸಲ್ಲಿರೋ ನೋವು ಎಲ್ಲನೂ ಅವ್ರ ಹತ್ರ ಹೇಳ್ಕೊಂಡಾದಮೇಲೆ ತುಪ್ಪದ ದೀಪ ಸೈಡ್ಗಿಟ್ಟು ಮಂತ್ರಾಕ್ಷತೆ ಈಸ್ಕೊಂಡು ಮನೆಗೆ ಬಂದೆ.